ಹೊಡಿತೀಯ? ಅದು ಅಪ್ಪ ಅಮ್ಮ ಅಷ್ಟೇ ಹೊಡಿಬೇಕು ನಮ್ಮಿಬ್ರು. ನನಗೆ ಗೊತ್ತು. ಪಪ್ಪ ಆಯ್ತು ಗೈಸ್ 04. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತೊಂದು ನನ್ನ ಫ್ಯಾಮಿಲಿ ಜೊತೆ ಚಾಲೆಂಜ್ ವಿಡಿಯೋ ಮಾಡ್ತಾ ಇದ್ದೀನಿ. ಅದೇನೆಂದರೆ ಕ್ವಶನ್ಸ್ ಕೇಳ್ತೀನಿ, ಅದರಲ್ಲಿ ನಮ್ಮ ಅಪ್ಪ ಅಮ್ಮಂಗೆ ಯಾರ ಮೇಲೆ ಆ ಥರ ಒಪಿನಿಯನ್ ಇದೆ ಅಂತ ತಲೆ ಮೇಲೆ ಹೊಡಿತಾರೆ ಗೈಸ್. ಓಕೆನಾ? ಸೊ ಚಾಲೆಂಜ್ ಸ್ಟಾರ್ಟ್ ಮಾಡೋಣ ಬನ್ನಿ. ನನ್ಗನ್ಸೋ ಪ್ರಕಾರ ಯಾಕಿಷ್ಟು ದ್ವೇಷ? ನಾನು ಏನ್ ತಪ್ಪು? ನೀನ್ ಯಾಕೆ ಹೊಡಿತೀಯ? ಅದು ಅಪ್ಪ ಅಮ್ಮ ಅಷ್ಟೇ ಹೊಡಿಬೇಕು ನಮ್ಮಿಬ್ರಿಗೆ. ಸೊ ಗೈಸ್, ಸ್ಟಾರ್ಟ್ ಮಾಡೋಣ ಬನ್ನಿ. ನನ್ಗನ್ಸೋ ಪ್ರಕಾರ 100% ಜಾಸ್ತಿ ಟ್ರೀಟ್ಮೆಂಟ್ ನನಗೆ ಹೊಡಿತಾರೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಫಸ್ಟ್ ಕ್ವಶನ್ ಬಂದ್ಬಿಟ್ಟು, ಪಪ್ಪ ಅಮ್ಮ ನಿಮ್ಮಿಬ್ರಿಗೆ ನಮ್ಮಿಬ್ರಲ್ಲಿ ಯಾರು ಜಾಸ್ತಿ ಡ್ರಾಮಾ ಮಾಡ್ತಾರೆ ಅಂತ. ನಿಜವಾಗ್ಲೂ ಮೋಸ ಮಾಡ್ತಿದ್ದಾರೆ. ಇನ್ನು ಕ್ವಶನ್ ಕಂಪ್ಲೀಟ್ ಮಾಡ್ತಾರೆ, ಟಪಕ್ ಟಪಕ್ ಅಂತ ನನಗೆ ಹೊಡಿತಾರೆ. ಬೇಕು ಬೇಕು ಅಂತ ಹೊಡಿತಿದ್ದಾರೆ ಗೈಸ್. ನೀವೇ ನೋಡ್ಕೊಳ್ಳಿ, ನನಗೆ ಕ್ವಶನ್ ಕಂಪ್ಲೀಟ್ ಮಾಡಿರಲ್ಲ, ಆಗ ಅಂತ ನನಗೆ ಹೊಡಿತಾರೆ. ಸೊ ಗೈಸ್, ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು, ಜಾಸ್ತಿ ಯಾರು ತಿಂತಾರೆ? ಏನ್ ಗೊತ್ತಾ, ಡಯಟ್ ಅಂತಾಳೆ. ಡಯಟ್ ಮಾಡಿದಾಗ ಬಾಬಾ ಯಾರೂ ಮಾಡಬಾರ್ದು ಅಂತ ಡಯಟ್ ಮಾಡ್ತಾಳೆ. ಅದೇ ತಿನ್ನಕ್ ಬಂದ್ರೆ ಇವಳು ಬಿಡ್ಸಕ್ಕಾಗಲ್ಲ, ಸರ್ರೈ ತಿಂತಾಳೆ. ನಮ್ಮಮ್ಮ ಹೇಳಿದ್ರು ನೋಡಿ, ಇಲ್ಲ ಹೋಗಲ್ಲ ಅನ್ಸ್ತಿ, ದನ ತಿಂದಂಗೆ ತಿಂತಾರೆ. ಏನಿಲ್ಲ ಗೈಸ್, ಅಷ್ಟನ್ನೇ ತಿನ್ನಲ್ಲ. ಅದಕ್ಕೆ ಇವ್ರು ಹೇಳೋ ಅಷ್ಟನ್ನೇ ತಿಂತಾರೆ. ನೆಕ್ಸ್ಟ್ ಕ್ವೆಶ್ಚನ್ ಪಪ್ಪ. ಸೊ ಪಪ್ಪ ಥರ್ಡ್ ಕ್ವಶನ್. ನಮ್ಮ ಥರ್ಡ್ ಕ್ವಶನ್, ಯಾವಾಗಲೂ ಯಾರು ತುಂಬಾ ಲೇಟ್ ಮಾಡೋದು? ಎಲ್ಗಣ ಗೈಸ್, ಇದಂತೂ 100% ನೋಡ್ಕೊಳ್ಬೇಕಿದ್ರೆ ಎಲ್ಲ ಕ್ವಶನ್ಸ್ಗೂ ನನಗೆ ಹೊಡೆಯೋದು. ಇವ್ನಿಗೇನು ಹೊಡೆಯೋದೇ ಇಲ್ಲ. ನಾನು ಐಡಿಯಲ್ ಪರ್ಸನ್ ಥರ ಲೀವ್ ಮಾಡ್ತಿದ್ದೀನಿ. ಓ ಮಖ. ಫೋರ್ತ್ ಕ್ವಶನ್ ಬಂದ್ಬಿಟ್ಟು, ಪಪ್ಪ ನಿಮ್ಮ ಪ್ರಕಾರ ನಮ್ಮಿಬ್ರಲ್ಲಿ ಯಾರು ಜಾಸ್ತಿ ಸುಳ್ಳು ಹೇಳೋದು? ಇಬ್ರು ಇಲ್ಲ ನಮ್ಮಮ್ಮ ಹಿಡ್ಕೊಂಡ್ಬಿಟ್ರು. ಇಲ್ಲ, ಒಬ್ರು ಚೂಸ್ ಮಾಡ್ಲೇಬೇಕು. ಯಾರು ಜಾಸ್ತಿ? ನಾನು ನಿನ್ನೆ ಚೂಸ್ ಮಾಡ್ತೀನಿ. ಗೈಸ್, ಎಷ್ಟು ಕ್ವಶನ್ಸ್ ಆಯ್ತು? 4 ಕ್ವಶನ್ ಆಯ್ತು ಗೈಸ್. 04. ಆಯ್ತಾರೆ, ನಿಮಗೇನು ಆಗ್ಲಿಲ್ವಲ್ಲ. ಸೊ ಫಿಫ್ತ್ ಕ್ವಶನ್ ಬಂದ್ಬಿಟ್ಟು ಗೈಸ್, ಯಾರು ಇಬ್ರಲ್ಲಿ ಒಬ್ರು ಯಾರು ಬೇಗ ಚಿಕ್ಕ ಚಿಕ್ಕ ವಿಷಯಕ್ಕೂ ಸಿಟ್ಟು ಮಾಡ್ಕೊಂತಾರೆ? ಏನೋ ಹೋಗ್ತೀನಿ, ನಾನು ಆಡಲ್ಲ ಈ ಗೇಮ್. ಸೊ ಸಿಕ್ಸ್ ಕ್ವಶನ್ ಬಂದ್ಬಿಟ್ಟು ನಮ್ಮ ಅಣ್ಣ ಕೇಳ್ತಿದ್ದಾನೆ ಗೈಸ್, ಕೇಳಿ. ಯಾವಾಗಲೂ ಯಾರು ಜಾಸ್ತಿ ಫೋನಲ್ಲಿ ಇರ್ತಾರೆ ಅಂತ ಕೇಳಿ. ನಂದು ನಾನೆಲ್ಲಮ್ಮ ನೋಡ್ತೀನಿ ಫೋನ್, ಹಂಗೆ ಹೊಡೋದು ಸರಿಗೆ. ನನ್ನ ಕ್ವಶನ್ ಕೇಳಿದ್ರೆ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಸೊ 7th ಕ್ವಶನ್ ಗೈಸ್. ಆಯ್ತಾ? ನೆಕ್ಸ್ಟ್ ನಾನೇ ಹೊಡಿಬೇಕು, ಯಾರು ಹೊಡೆಯಲ್ಲ ನನಗೆ. ಅದಕ್ಕೆ 7th ಕ್ವಶನ್ ಬಂದ್ಬಿಟ್ಟು, ಹಠವಾದಿ ಯಾರು ಅಂತ. ಹೂ ಇಸ್ ದ ಮೋಸ್ಟ್ ಸ್ಟಬರ್ನ್ ಅಂದ್ರೆ ನಿನ್ಗೆ ಹೊಡೆದು. ಎಲ್ಲದಕ್ಕೂ ನನಗೆ ಹೊಡೆಯೋದು. ನಾನು ಫಿಕ್ಸ್ ಆಗ್ಬಿಟ್ಟಿದ್ದೀನಿ ಗೈಸ್ ಎಲ್ಲ. ನೆಕ್ಸ್ಟ್. ಸೊ 8th ಕ್ವಶನ್ ಬಂದ್ಬಿಟ್ಟು, ನೆಕ್ಸ್ಟ್ ಕ್ವಶನ್ ನಮ್ಮ ಅಣ್ಣ ಕೇಳ್ತಾನೆ. ಈ ಕ್ವಶನ್ ಸ್ವಲ್ಪ ಟ್ರಿಕ್ಕಿ ಆಗಿದೆ. ಟ್ರಿಕ್ಕಿ ಅಂತ ಯೋಚನೆ ಮಾಡ್ಬಿಟ್ಟು ಆನ್ಸರ್ ಮಾಡಬೇಕಾಗುತ್ತೆ. ಇವ್ರು ಯೋಚನೆ ಮಾಡೋದ ಗೈಸ್, ಡೈರೆಕ್ಟ್ ಆಗಿ ನನಗೆ ಹೊಡಿತಾರೆ ನೋಡ್ಕೊಳ್ಳಿ. ಇಲ್ಲ, ಇದು ನಿನಗೆ ಡೈರೆಕ್ಟ್ ಆಗಿ ಹೊಡೆಯೋದಿದ್ರು ನಾವು ಯೋಚನೆ ಮಾಡ್ತಾರೆ. ನೋಡೋಣ, ಇದು ಗೊತ್ತಾಗುತ್ತೆ. ಇಫ್ ದ ಹೌಸ್ ವಾಸ್ ಆನ್ ಫೈರ್ ಅಂದ್ರೆ ಏನಾದ್ರೂ ನಮ್ಮ ಮನೆಗೆ ಬೆಂಕಿ ಹತ್ತಿದ್ರೆ ಯಾರು ಫಸ್ಟ್ ಅಪ್ಪ ಅಮ್ಮನ ಕಾಪಾಡ್ತಾರೆ? ನಾನು ಹೇಳ್ದೆ, ಯೋಚನೆ ಯಾರು ಫಸ್ಟ್ ಅಪ್ಪ ಅಮ್ಮನ ಕಾಪಾಡ್ತಾರೆ? ಯಾರು? ನಾನು ಅವನ? ಇಬ್ರು ಹೊಡಿಬೇಕು. ಇಲ್ಲ, ಒಬ್ರು ಹೊಡಿಬೇಕು. ಒಬ್ರು ಪಪ್ಪ, ಒಬ್ರು. ಬೆಂಗಳೂರಲ್ಲಿ ಇರ್ತಾರಲ್ಲ, ಅಲ್ಲ ಮನೇಲಿ ಇದ್ರೆ
ಮನೇಲಿದ್ರೆ ಹಾ. ಇಬ್ರು ಕಾಪಾಡ್ತೀರಾ? ಹೇಳಿ ಪಾಪ, ಇಬ್ರು ಕಾಪಾಡ್ತೀರಾ? ಒಬ್ರು ಚೂಸ್ ಮಾಡ್ಬೇಕಂದ್ರೆ ಹೇಳಿ. ಇದನ್ನ ಚೂಸ್ ಮಾಡಕ್ಕಾಗಲ್ಲ, ಇವನ್ಗೂ ಹೊಡಿತೀನಿ. ಅವಳು ಹೆಂಗಿರ್ತದೆ? ಸೂಪರ್. ನೆಕ್ಸ್ಟ್ ಕ್ವಶನ್ ಬಟ್ ನಮ್ಮ ಅಣ್ಣನೇ ಕೇಳ್ತಾನಂತ ಕೇಳಿ. ಯಾರು ಹೆಚ್ಚು ಜಾಸ್ತಿ ಹೆಚ್ಚು ಹಣ ಖರ್ಚು ಮಾಡೋದು? ಅವನಿಗೆ ಬಿದ್ದು. ಆಕ್ಚುಲಿ ಗೈಸ್ ನಾನು ನಮ್ಮ ಅಣ್ಣ ಇದನ್ನ ಆಕ್ಚುಲಿ ಮುಂಚೆ ಡಿಸ್ಕಸ್ ಮಾಡಿದ್ವಿ. 100% ನಮ್ಮ ಅಣ್ಣಂಗೆ ಹೊಡಿತಾರೆ ಅಂತ ಅನ್ಕೊಂಡಿದ್ದೆ ನಾನು, ಯಾಕಂದ್ರೆ ಅವನೇ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡೋದು ನಾನ್ಕಿಂತ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಇದು ಫುಲ್ ಟ್ರಿಕ್ಕಿ ಆಗಿರುತ್ತೆ ಗೈಸ್. ಅಂದ್ರೆ ನನ್ಗನ್ಸೋ ಪ್ರಕಾರ ಚೂಸ್ ಅಂದ್ರೆ ಇದಕ್ಕೆ ಆನ್ಸರ್ ಮಾಡ್ಬೇಕು ನಮ್ಮ ಅಪ್ಪ ಅಮ್ಮ ಇಬ್ರು. ಬನ್ನಿ ನೋಡೋಣ ಯಾರು ಹೆಂಗ್ ಆನ್ಸರ್ ಮಾಡ್ತಾರೆ ಅಂತ. ಇಬ್ರು ಚೂಸ್ ಮಾಡ್ಬೇಕು, ಇಬ್ರಿಗೂ ಏನ್ ಅನ್ಸುತ್ತೆ ಅಂತ ಚೂಸ್ ಮಾಡಿ. ಯಾರು ಅಮ್ಮನ ಫೇವ್ರೇಟ್ ಯಾರು ಇರ್ಬೋದು ಅಂತ ಪಾಪ ನೀವು ಚೂಸ್ ಮಾಡಿ. ಅಮ್ಮ ಚೂಸ್ ಮಾಡಂಗಿಲ್ಲ, ಪಪ್ಪ ಚೂಸ್ ಮಾಡ್ತಾರೆ. ನಮ್ಮಿಬ್ರಲ್ಲಿ ಅಮ್ಮನ ಫೇವ್ರೇಟ್ ಯಾರು ಅಂತ ನಮ್ಮ ಅಪ್ಪ ಚೂಸ್ ಮಾಡ್ಬೇಕು ಗೈಸ್. ಅಮ್ಮನ ಫೇವ್ರೇಟ್ ಜೋಡೆ. ಹೌದಾ? ನೋ ವೇ, ಚಾನ್ಸೇ ಇಲ್ಲ. ಆಯ್ತಾಯ್ತು. ಅಮ್ಮ ನಿನ್ ಫೇವ್ರೇಟ್ ನೀನ್ ಚೂಸ್ ಮಾಡೋದು. ನಾನು ಹೇಳಿಲ್ವಾ ಗೈಸ್, ನಾನು ಹೇಳ್ದೆ ತಾನೆ, ನಾನು ಹೇಳ್ದೆ ಇದೇ ಹೇಳ್ಬೇಕಾಗಿದ್ದು. ಸುಳ್ಳು, ಪಕ್ಕ ಸುಳ್ಳು ಹೇಳಿದ್ರಿ. ಆಯ್ತು, ಅದೇ ಕ್ವಶನ್. ಅಂದ್ರೆ ನೀವು ತಪ್ಪು ಹೇಳಿದ್ರಿ, ನೀವು ರಾಂಗ್. ನಮ್ಮ ಅಮ್ಮನ ಫೇವ್ರೇಟ್ ಯಾವತ್ತು ನಮ್ಮ ಅಣ್ಣನೇ, ನಮ್ಮ ಅಪ್ಪನ ಫೇವ್ರೇಟ್ ಯಾವತ್ತು ನಮ್ಮ ಅಣ್ಣನೇ. ನಾನಲ್ಲ, ಅದೇ ನೆಕ್ಸ್ಟ್ ಕ್ವಶನ್. ಓಕೆ ಗೈಸ್, ಅಮ್ಮ ಹಾ ಅದೇ ಕ್ವಶನ್ ನಾನೇ. ಅಮ್ಮ ನಮ್ಮ ಅಪ್ಪನ ಫೇವ್ರೇಟ್ ಯಾರಮ್ಮ? ಅದು ಸುಮ್ಮನೆ ಇವಾಗ ಸುಮ್ಮನೆ ಹಾ ಗೊತ್ತಾಯ್ತಾ ಗೈಸ್, ಗೊತ್ತಾಯ್ತಾ ಇವಾಗ ಯಾರು ಅಂತ. ನನಗೆ ಯಾಕೆ ಊಟ ಮಾಡ್ಬೇಕು? ನಮ್ಮ ಅಮ್ಮ ಉಲ್ಟಾಗಿ ಚೂಸ್ ಮಾಡಿದ್ರು ಅಂದ್ಬಿಟ್ಟು ನಮ್ಮ ಅಪ್ಪ ಉಲ್ಟಾಗಿ ಚೂಸ್ ಮಾಡೋದು. ಅಂದ್ರೂ ಅದೇ ನಿಜ ಗೈಸ್, ನಮ್ಮ ಅಣ್ಣನ ಜಾಸ್ತಿ ಇಷ್ಟಪಡ್ತಾರೆ. ಸೊ ನೆಕ್ಸ್ಟ್ ಕ್ವಶನ್ ಗೈಸ್. ನೆಕ್ಸ್ಟ್ ಈ ಕ್ವಶನ್ ನೀವು ಯಾವ ತರ ಅರ್ಥ ಮಾಡ್ಕೊಂತೀರಾ ಗೊತ್ತಿಲ್ಲ, ನಿಮ್ಗೆ ಹೆಂಗ ಅರ್ಥ ಆಗುತ್ತೆ ಅಂತ ನನ್ಗೆ ಗೊತ್ತಿಲ್ಲ. ಅವ್ರವ್ರ ಪರ್ಸ್ಪೆಕ್ಟಿವ್ ಅಲ್ಲಿ ಚೂಸ್ ಮಾಡಾದ್ಮೇಲೆ ಎಕ್ಸ್ಪ್ಲೈನ್ ಮಾಡಿ, ಆಯ್ತಾ? ನಿಮ್ಗೆ ಕ್ವಶನ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಕ್ವಶನ್ ಏನಂದ್ರೆ ಯಾರು ಮನೆಯ ರಿಮೋಟ್ ಕಂಟ್ರೋಲ್ ಅಂದ್ರೆ ಏನ್ ಅರ್ಥ ಆಯ್ತು ನಮಗೂ ಗೊತ್ತಾಗ್ಲಿಲ್ಲ, ನಿಮ್ಗೇನ್ ಅರ್ಥ ಆಯ್ತು ಅಂತ ಹೇಳಿ ಚೂಸ್ ಮಾಡಿ. ಯಾರು ರಿಮೋಟ್? ನಮ್ಮಿಬ್ರಲ್ಲಿ ಗೊತ್ತಿಲ್ಲ ರಿಮೋಟ್ ಕಂಟ್ರೋಲ್ ಅಂದ್ರೆ ಸ್ವಲ್ಪ ಅಂದ್ರೆ ಏನ್ ಗೊತ್ತಾಗಿದೆ, ಸಿಂಪಲ್ ಆಗಿ ಹೇಳ್ತೀನಿ. ಸ್ವಲ್ಪ ಯಾರ ಮಾತು ಜಾಸ್ತಿ ಕೇಳ್ತಾರೆ ಅಂತ ನಮ್ಮ ಅಪ್ಪ ಅಮ್ಮ, ಇನ್ ದ ಸೆನ್ಸ್ ನನ್ನ ಮಾತು ಜಾಸ್ತಿ ಕೇಳ್ತಾರೆ ಅಥವಾ ನಮ್ಮ ಅಣ್ಣನ ಮಾತು ಜಾಸ್ತಿ ಕೇಳ್ತಾರೆ ಅಂತ. ಓಕೆನಾ? ಸೊ ಇವಾಗ ಚೂಸ್ ಮಾಡ್ಲಿ. ನನ್ನ ಮಾತು ಜಾಸ್ತಿ ಕೇಳ್ತಾರೆ. ನೀನ್ ಯಾಕೆ ತಿರುಗಿಸ್ದೆ? ನಿನ್ನ ಚೂಸ್ ಮಾಡ್ಕೊಳ್ಳೋ ತರ ತಿರುಗಿಸ್ಬೇಕಿತ್ತು. ಆಗಲ್ಲ, ಏನ್ ಮಾಡುದು? ನಮ್ಮ ಅಣ್ಣನೇ ಅದು. ಒಳ್ಳೆದೆಲ್ಲ ನಮ್ಮ ಅಣ್ಣಂಗೆ, ಕೆಟ್ಟದೆಲ್ಲ ನನಗೆ. ಓಕೆ, 1 ಕೋಟಿ ಕೊಟ್ರೆ ಯಾರು ಬೇಗ ಖರ್ಚು ಮಾಡ್ತಾರೆ? ಅವನು 1 ಕೋಟಿ ಎಲ್ಲ ಖರ್ಚು ಮಾಡಲ್ಲ. ಅವಳಿಗೆ ಗೊತ್ತಾಗಲ್ಲ ಖರ್ಚು ಮಾಡಕ್ಕೆ. ಎಷ್ಟು ಸೊನ್ನೆ ಇದೆ ಅಂತಾನೆ ಗೊತ್ತಿಲ್ಲ. ನನಗೆ ಗೊತ್ತು, 7 ನನಗೆ ಗೊತ್ತು. ಅದು ಖರ್ಚಾದ್ರೆ ಎಷ್ಟು ಮಿಗುತ್ತೆ ಅಂತಾನೆ ಗೊತ್ತಿಲ್ಲ. ನೆಕ್ಸ್ಟ್ ಏನ್ ಖರ್ಚು ಮಾಡ್ತಾರೆ ಹಂಗೆ. ಇಲ್ಲ ಇನ್ನೊಂದು ಹೇಳ್ತೀನಿ ಗೈಸ್. ಸಣ್ಣ ಜಾಗ ಹೋಗ್ತಾರೆ, ಅವ್ನು ದೊಡ್ಡ ಜಾಗ ಬೇಡ ಅನ್ಸ್ತೀನಿ. ಹಾ ಗೈಸ್, ನಾನು ಹೇಳ್ತೀನಿ 1 ಕೋಟಿ ಏನಾರ ಕೊಟ್ರೆ ನಾನು ಅದನ್ನ 1 ವರ್ಷ ಫುಲ್ ಖರ್ಚು ಮಾಡ್ತೀನಿ. ಅದೇ ನಮ್ಮ ಅಣ್ಣ ಹಂಗಲ್ಲ. 1 ಕೋಟಿ ಏನಾರ ಕೊಟ್ರೆ ನಮ್ಮ ಅಣ್ಣ ಒಂದ್ ಮಂತ್ ಫುಲ್ ಖರ್ಚು ಮಾಡ್ತಾರೆ. ಖರ್ಚು ಅಂತ ಅಂದ್ರೆ ಅದು ಇನ್ವೆಸ್ಟ್ಮೆಂಟ್ ಮಾಡಿರ್ತೀನಿ. ಏನದು? ಇಲ್ಲ, ಒಟ್ನ ಖರ್ಚು ಅಷ್ಟೇ. ಇನ್ವೆಸ್ಟ್ಮೆಂಟ್. ನೆಕ್ಸ್ಟ್ ಕ್ವಶನ್. ಗೈಸ್, ಇವಾಗ ನೆಕ್ಸ್ಟ್ ಲೆವೆಲ್ ಕ್ವಶನ್ ಒಂದು ನಮ್ಮಣ್ಣ. ಆದ್ರೂ ಬೇಜಾರಾಗುತ್ತೆ ಇವಾಗ. ಯಾರ್ದು ಚೂಸ್ ಮಾಡಲ್ಲ ಆ ಕಡೆ ಇರೋರ್ನ ಚೂಸ್ ಮಾಡಿದ್ರೆ ಅವ್ರಿಗೆ ಬೇಜಾರಾಗುತ್ತೆ. ಸಾರಿ, ಚೂಸ್ ಮಾಡ್ತಿದ್ದವ್ರನ್ನ ಬೇಜಾರಾಗಬಹುದು, ಗೊತ್ತಿಲ್ಲ. ಇರ್ಲಿ, ಪರವಾಗಿಲ್ಲ, ಕೇಳು. ಕೇಳೋಣ. ಇವಾಗ ಕೇಳ್ತಾನೆ, ಕೇಳಿ ಗೈಸ್. ವೃದ್ಧಾಪ್ಯದಲ್ಲಿ ಅಂದ್ರೆ ಗೊತ್ತಾಯ್ತು, ಹೇಳು ಕೇಳಿ. ವೃದ್ಧಾಪ್ಯದಲ್ಲಿ ನಿಮ್ಮನ್ನ ಯಾರು ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ಹಾ, ಅಂದ್ರೆ ವಯಸ್ಸಾದ್ಮೇಲೆ ಗೈಸ್ ಇಬ್ರಲ್ಲಿ ಯಾರು ತುಂಬಾ ಚೆನ್ನಾಗಿ ನೋಡ್ಕೊತಾರೆ ಅಂತ ಚೂಸ್ ಮಾಡ್ಬೇಕು. ಯಾರು? ನಂಗೆ ಗೊತ್ತಿಲ್ಲ. ಯಾರು ಇನ್ನೂ ಇಬ್ಬರಲ್ಲೂ ಆ ಗುಣ ಬಂದಿಲ್ಲ. ಅಂದ್ರೆ ನೋಡ್ಕೋಬೇಕು ಅಂತ ಗುಣನೇ ಬಂದಿಲ್ಲ ಅಂತ ಇಬ್ಬರು ಬಂದಿಲ್ಲ ಅಂದ್ರೆ ದಯವಿಟ್ಟು ಚೂಸ್ ಮಾಡಕ್ಕಾಗಲ್ಲ. ಇಲ್ಲ, ಯಾರು ಇವಾಗಿನ ಪ್ರಕಾರ ಸ್ವಲ್ಪ ಇಬ್ರಲ್ಲಿ ಒಬ್ರು ಹೇಳ್ಬೇಕು. ಯಾರು? ಇವನೇ. ನಾವು ಇನ್ನೂ ಹೇಗೆ ಅಲ್ಲ, ಗೊತ್ತಿಲ್ಲ. ಅಯ್ಯೋ ಹೇಳಿ ಪಾಪ. ನಮ್ಮ ಅಪ್ಪ ಸುಮ್ಮನೆ ಪಾಪ ನನಗೆ ಬೇಜಾರಾಗಬಾರ್ದು ಅಂತ ಹೇಳಿದ್ರು. ಅದು ನನಗೆ ಗೊತ್ತು, ನಮ್ಮ ಅಪ್ಪನಿಗೆ ಅದು ಯಾರನ್ನ ಚೂಸ್ ಮಾಡ್ತಿದ್ರು ಅಂತ. ಸೊ ನೆಕ್ಸ್ಟ್ ಕ್ವಶನ್ ಬಂದು ಇವಾಗ ಚೆನ್ನಾಗಿದೆ ಈ ಕ್ವಶನ್ ನೋಡಿ. ಯಾರು ಮನೆ ಕೆಲಸದಿಂದ ಜಾಸ್ತಿ ತಪ್ಪಿಸ್ಕೊಳ್ತಾರೆ? ಪಾಪ ಕರೆಕ್ಟಾಗಿ ಆನ್ಸರ್ ಮಾಡಬೇಕು.
ನಾನು ಮನೆ ಕೆಲಸದಲ್ಲಿ ಹೆಲ್ಪ್ ಮಾಡ್ತೀನಿ ಕಣೆ ನಾನು ಡುಮ್ಮಿ. ಕೊಟ್ಟು ಯಾಕೆ ಸುಳ್ಳು ಹೇಳ್ತೀಯೋ? ಅಲ್ಲ guys, ಇವ್ನು ಗೊತ್ತಿರಲ್ಲ. ಏನ್ ಮಾಡ್ಬೇಕು ಗೊತ್ತಿಲ್ಲ guys. ಒಂದಲ್ಲ guys, ಒಂದ್ ಚಾರ್ಜರ್ಗೋಸ್ಕರ ನಂಗೆ ಫೋನ್ ಮಾಡ್ಬಿಟ್ಟು ಕರಿಯೋನು ಇವ್ರು. ಅವನು ಮಾಡಿದ್ರೆ ಮನೆ ಕೆಲ್ಸ ಹೇಳು. ಮನೆ ಕೆಲಸ ಇದ್ರೆ ಮನೆ- ಸುಳ್ಳು. ತಗೊಳ್ಳೋದಿಲ್ಲ ಅವಳಿಗೆ ಯಾವಳೋ ತಗೊಂಡು ನೀನು ಪಾ ಎಷ್ಟು ಮನೆಗೆ ಎಷ್ಟು ಕೆಲಸ ಮಾಡ್ತೀನಿ ಗೊತ್ತಾ ನಾನು. ಈ ಚಾಲೆಂಜ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಿಮಗೆ ಆಬ್ವಿಯಸ್ಲಿ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ತುಂಬ ಫನಿ ಆಗಿತ್ತು ಈ ವ್ಲಾಗು. ನಿಮ್ಗೆ ಏನಾರ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.